ಮೆಟಲ್ ಆಬ್ಜೆಕ್ಟ್ಸ್ ನೀರಿನ ಮೇಲೆ ಫ್ಲೋಟ್ ಆಗತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಮೆಟಲ್ ನೀರೊಳಗೆ ಸಿಂಕ್ ಆಗತ್ತೆ. ಹಾಗಾದ್ರೆ ಬನ್ನಿ ಚೆಕ್ ಮಾಡೇ ಬಿಡೋಣ. ಒಂದು ಪಿನ್ನ ತಕೊಂಡು ನಿಧಾನವಾಗಿ ಹೀಗೆ ನೀರಿನ ಮೇಲೆ ಇಟ್ರೆ ನೋಡಿ, ಮುಳುಗುವ ಬದಲು ಪಿನ್ ನೀರಿನ ಮೇಲೆ ತೇಲ್ತಾ ಇದೆ. ಇದು ಮ್ಯಾಜಿಕ್ ಅನ್ಸ್ಬೋದು, ಆದ್ರೆ ಇದು ಪ್ಯೂರ್ ಸೈನ್ಸ್. ಇದನ್ನ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತಾರೆ. ಇದೇನಿದು ಸರ್ಫೇಸ್ ಟೆನ್ಷನ್ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೀರಿನೊಳಗಿರುವ ಮಾಲಿಕ್ಯೂಲ್ಸ್ ಅನ್ನು ಅದರ ಸುತ್ತ ಇರುವ ಮಾಲಿಕ್ಯೂಲ್ಸ್ ಅದನ್ನ ಎಲ್ಲಾ ಡೈರೆಕ್ಷನ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ಅದೇ ನೀರಿನ ಸರ್ಫೇಸ್ ನಲ್ಲಿರುವ ಮಾಲಿಕ್ಯೂಲ್ಸ್ ನ ಮೇಲ್ಭಾಗದಲ್ಲಿ ಬೇರೆ ಯಾವುದೇ ಮಾಲಿಕ್ಯೂಲ್ಸ್ ಇಲ್ಲದೆ ಇರುವ ಕಾರಣ ಅದು ಸೈಡ್ ವರ್ಡ್ಸ್ ಮತ್ತೆ ಡೌನ್ವರ್ಡ್ ಪುಲ್ ನಿಂದಾಗಿ ಒಂದು ಥಿನ್ ಲೇಯರ್ ನ ಹಾಗೆ ಬಿಹೇವ್ ಮಾಡುತ್ತೆ. ಇದನ್ನೇ ಸರ್ಫೇಸ್ ಟೆನ್ಷನ್ ಅಂತ ಹೇಳೋದು. ಈ ಸರ್ಫೇಸ್ ಟೆನ್ಷನ್ ಇರೋದ್ರಿಂದನೇ ಮೆಟಲ್ ಆಬ್ಜೆಕ್ಟ್ಸ್ ನೀರಿನ ಮೇಲೆ ತೇಲುತ್ತೆ. ನೀವು ನೋಡಿರ್ಬೋದು, ಕೆಲವು ಇನ್ಸೆಕ್ಟ್ಸ್ ಸುಲಭವಾಗಿ ನೀರಿನ ಮೇಲೆ ನಡೆಯುತ್ತೆ. ಇದಕ್ಕೆ ಕಾರಣನೇ ಈ ಸರ್ಫೇಸ್ ಟೆನ್ಷನ್. ಈಗ ಈ ಕತೆಗೊಂದು ಟ್ವಿಸ್ಟ್ ಕೊಡೋಣವಾ? ಈಗ ಇದೇ ನೀರಿಗೆ ಒಂದು ಡ್ರಾಪ್ ಸೋಪ್ ಹಾಕೋಣ. ಸೋಪ್ ಹಾಕಿದಾಗ ಅದು ವಾಟರ್ ಮಾಲಿಕ್ಯೂಲ್ಸ್ ನ ಮಧ್ಯೆ ಹೋಗಿ ಅದರ ಬಾಂಡಿಂಗ್ ಅನ್ನ ಬ್ರೇಕ್ ಮಾಡುತ್ತೆ. ಇದರಿಂದಾಗಿ ಸರ್ಫೇಸ್ ಟೆನ್ಷನ್ ಬ್ರೇಕ್ ಆಗೋದ್ರಿಂದ ಪಿನ್ನು ನೀರಿನೊಳಗೆ ಮುಳುಗತ್ತೆ. ನಮ್ಮ ಪ್ರಯೋಗದಲ್ಲಿ ಲರ್ನಿಂಗ್ ಅಂದ್ರೆ ಹೀಗೆ, ಸಿಂಪಲ್ ಅಬ್ಸರ್ವೇಷನ್ಸ್ ಇಂದ ಸೈನ್ಸ್ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದು. ದಿಸ್ ಸಮ್ಮರ್ ಡೂ ಇಟ್ ಯೋರ್ ಸೆಲ್ಫ್. ಯಾಕಂದ್ರೆ ಸೈನ್ಸ್ ನಮ್ಮ ಸುತ್ತಮುತ್ತನೇ ಇದೆ.